ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಪನೀರ್ ಟಿಕ್ಕಾ ಮಾಡೋದು ಹೆಂಗಂತ ಹೇಳ್ತೀನಿ. ಪನೀರ್ ಟಿಕ್ಕಾನ ಅಗದಿ ಈಸಿ ಮತ್ತು ಸಿಂಪಲ್ ಮೆಥಡ್ ಒಳಗೆ ಮಾಡೋದು ಹೆಂಗಂತ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಫಸ್ಟ್ ಏನು ಮಾಡೋಣ ಅಂತಂದ್ರೆ ಪನೀರನ್ನ ಮ್ಯಾರಿನೇಷನ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಸೊ ದೊಡ್ಡದೊಂದು ಮಿಕ್ಸಿಂಗ್ ಬೌಲ್ ಒಳಗೆ 1 ಕಪ್ನಷ್ಟು ಗಟ್ಟಿ ಮೊಸರು ಹಾಕ್ಕೊಳಕತ್ತೀನಿ. ಮ್ಯಾರಿನೇಷನ್ ಮಾಡುವಾಗ ಯಾವಾಗಿದ್ರೂ ಹಿಂಗೆ ದೊಡ್ಡ ಪಾತ್ರೆನ ಯೂಸ್ ಮಾಡಿರಿ. ಪನ್ನೀರ್ ಮತ್ತು ಉಳಿದಿದ್ದ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡೋಕೆ ಈಸಿ ಆಗ್ತೈತಿ. ಮೊಸರು ಗಟ್ಟಿ ಇಲ್ಲ ಅಂತಂದ್ರೆ ತೆಳ್ಳನ ಮೊಸರನ್ನು ಹಿಂಗೆ ಒಂದು ಸ್ಟ್ರೈನರ್ ಒಳಗೆ ಹಾಕಿ ಒಂದು 2 ತಾಸು ಮಟ್ಟ ಇಡ್ರಿ, ಮೊಸರು ತಾನೇ ಗಟ್ಟಿ ಆಗ್ತೈತಿ. ಸೊ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳಕತ್ತೀನಿ, 1 ಸ್ಪೂನ್ ಜೀರಿಗೆ ಪೌಡ್ರು, ನೆಕ್ಸ್ಟ್ 2 ಸ್ಪೂನ್ನಷ್ಟು ಕೆಂಪು ಖಾರ ಹಾಕ್ಕೊಳತ್ತೀನಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ಆಮೇಲೆ ಇದೊಂದು ಸ್ವಲ್ಪ ಜಾಸ್ತಿ ಖಾರ ಇದ್ರೇ ಚಲೋ ಆಗ್ತೈತಿ ಪನ್ನೀರ್ ಟಿಕ್ಕಾ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಚಾಟ್ ಮಸಾಲ ಪೌಡ್ರ್, 1 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ. ಆಮೇಲೆ 1 ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೇನಿ. ನಾನಿಲ್ಲೇ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಸೊ ಇವೆಲ್ಲನೂ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ. ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮೊಸರು ಜೊತೆ ಕರೆಕ್ಟಾಗಿ ಕಂಬೈನ್ ಆಗಬೇಕು. ನೋಡಿರಿ, ನಾನು ಮೊಸರನ್ನು ಆದಷ್ಟು ಗಟ್ಟಿ ಇದ್ದಿದ್ದನ್ನು ತೊಗೊಂಡೇನಿ. ಸೊ ಇದು ಮಿಕ್ಸ್ ಆಗೈತಿ. ನೆಕ್ಸ್ಟ್ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳತ್ತೀನಿ. ಮೊಸರು ಒಂಚೂರು ತೆಳ್ಳಗಾಗೈತಿ ಅನ್ಸಾಕತ್ರ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೋಬೋದು. ನೆಕ್ಸ್ಟ್ ಅರ್ಧ ಲಿಂಬೆಹಣ್ಣು ಇಟ್ಕೊತೇನೆ ನಾನು. ಲಿಂಬೆಹಣ್ಣು ಹಾಕೋರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಪನ್ನೀರ್ ಟಿಕ್ಕಾ ಭಾಳ ಚಲೋ ಟೇಸ್ಟ್ ಬರ್ತೈತಿ ಲಿಂಬೆಹಣ್ಣಿಗೆ. ಸೊ ಅಷ್ಟೂ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ನೋಡಿರಿ, ಇದ್ರೊಳಗೆ ಹಿಟ್ಟು ಹಾಕಿದ ಕೂಡಲೇ ಈ ಮಸಾಲ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಗಟ್ಟಿ ಆಗೈತೆ ಅಂತ ಹೇಳಿ ಮತ್ತು ಎಕ್ಸ್ಟ್ರಾ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪನ್ನೀರ್ ಮತ್ತು ಉಳ್ದಿದ್ದ ವೆಜಿಟೇಬಲ್ಸನ್ನು ಹಾಕಿ ಮ್ಯಾರಿನೇಷನ್ ಮಾಡುವಾಗ ಈ ಮಸಾಲ ಒಂದು ಸ್ವಲ್ಪ ತೆಳ್ಳಗಾಗ್ತೈತಿ. ಸೊ ಆದಷ್ಟು ಈ ಮಸಾಲ ಗಟ್ಟಿಯಾಗಿನೇ ಇರಲಿ. ಸೊ ಈ ಮಸಾಲ ರೆಡಿ ಆಗೈತಿ. ಈ ಮಸಾಲದ ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಕ್ಸ್ಟ್ರಾ ಏನಾರ ಬೇಕಂದ್ರೆ ಸೇರಿಸ್ಕೋಬೋದು. ನೆಕ್ಸ್ಟ್ ನಾನು ಇದರೊಳಗೆ ಪನ್ನೀರ್ ಹಾಕ್ಕೋತೀನಿ. ಪನ್ನೀರನ್ನು ನೋಡಿರಿ ಈ ರೀತಿ ಹಿಂಗೆ ಸ್ಕ್ವೇರ್ ಒಳಗೆ ಕಟ್ ಮಾಡ್ಕೊಂಡೀನಿ. ಇದು ಹೋಮ್ ಮೇಡ್ ಪನ್ನೀರ್ ಅಲ್ಲ, ಸೊ ಕರೆಕ್ಟಾಗಿ ಶೇಪ್ ಬಂದಿಲ್ಲ. ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಕಟ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದ್ರೊಳಗೆ ವೆಜಿಟೇಬಲ್ಸ್ ಹಾಕೋತೀನಿ. ಫಸ್ಟ್ ಯೆಲ್ಲೋ ಕಲರ್ದು ಕ್ಯಾಪ್ಸಿಕಮ್ ತೊಗೊಂಡಿನಿ. ಈ ಕ್ಯಾಪ್ಸಿಕಮನ್ನು ನಾನು ಪನ್ನೀರ್ ಯಾವ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿದ್ನಲ್ಲ ಅದೇ ಸೈಜ್ ಒಳಗೆ ಕಟ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಗ್ರೀನ್ ಕಲರ್ದು. ಸೊ ನಾನಿಲ್ಲೇ 3 ಕಲರ್ದು ಕ್ಯಾಪ್ಸಿಕಮನ್ನು ಯೂಸ್ ಮಾಡತ್ತೀನಿ. ನಿಮ್ಮ ಹತ್ರ ಬರೀ ಗ್ರೀನ್ ಕಲರ್ದು ಕ್ಯಾಪ್ಸಿಕಮ್ ಐತಂದ್ರೆ ಅದನ್ನು ಹಾಕೋರಿ. ಬೇಕಾದ್ರೆ ಎಕ್ಸ್ಟ್ರಾ ಟೊಮೆಟೊ ಸೇರಿಸ್ಕೋಬೋದು ಇದ್ರ ಜೊತೆ. ಟೊಮೆಟೊನು ಪನ್ನೀರ್ ಯಾವ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿರ್ತೈತಲ್ಲ ಅದೇ ಸೈಜ್ ಒಳಗೆ ಕಟ್ ಮಾಡ್ಕೊಂಡು ಹಾಕೋರಿ. ನೆಕ್ಸ್ಟ್ ನಾನು ಇದ್ರೊಳಗೆ ಆನಿಯನ್ ಹಾಕ್ಕೊಳತ್ತೀನಿ. ಸೊ ನೋಡಿರಿ, ವೆಜಿಟೇಬಲ್ಸನ್ನು ಕರೆಕ್ಟಾಗಿ ಶೇಪ್ ಒಳಗೆ ಕಟ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಇವಷ್ಟು ವೆಜಿಟೇಬಲ್ಸ್ ಹಾಕಿಂದ ಈ ರೀತಿ ಇಂಥದ್ದು ಸ್ಪೂನ್ ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ ಮಿಕ್ಸ್ ಮಾಡೋಕ್ಕೆ. ಅಂದ್ರೆ ಪನ್ನೀರ್ ಭಾಳ ಒಡೆಯೋದಿಲ್ಲ ಈ ಸ್ಪೂನ್ ಇತ್ತಂದ್ರೆ. ನಾ ಹೆಂಗೆ ಮಿಕ್ಸ್ ಮಾಡಕತ್ತೇನಲ್ಲ ಇದೇ ರೀತಿ ಕರೆಕ್ಟಾಗಿ ಮಸಾಲ ಜೊತೆ ಅಷ್ಟು ವೆಜಿಟೇಬಲ್ಸನ್ನು ಪನ್ನೀರನ್ನು ಮಿಕ್ಸ್ ಮಾಡಬೇಕು. ಈ ಮಸಾಲದ ಒಂದು ಲೇಯರ್ ಕೋಟಿಂಗ್ ಬರಬೇಕು ನೋಡಿರಿ ಪನ್ನೀರ್ಗೆ ಮತ್ತು ಅಷ್ಟು ವೆಜಿಟೇಬಲ್ಸ್ಗೂ. ಸೊ ಮಿಕ್ಸ್ ಮಾಡ್ಕೊಂಡು ರೆಡಿ ಆಗೈತಿ. ಇನ್ನೇನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ನಾನು. ನೋಡಿರಿ, ಪನ್ನೀರ್ಗೆ ಕರೆಕ್ಟಾಗಿ ಮಸಾಲ ಹತ್ಕೊಂಡೈತಿ. ಹಿಂಗೆ ಕರೆಕ್ಟಾಗಿ ಹತ್ಕೋಬೇಕು. ನೆಕ್ಸ್ಟ್ ಇದನ್ನು ನಾನು ಮ್ಯಾರಿನೇಷನ್ ಆಗೋಕ್ಕೆ 4 ತಾಸುವರೆಗೂ ಫ್ರಿಜ್ ಒಳಗಿಡ್ತೀನಿ. ಹೊರಗಡೆ ಇಡಕ್ಕೆ ಹೋಗ್ಬೇಡ್ರಿ. ಹೊರಗಡೆ ಇಟ್ಟರೆ ಹುಳಿ ಆಗ್ತೈತಿ. ಯಾಕಂದ್ರೆ ಮೊಸರು ಹಾಕಿರ್ತೈತಲ್ಲ. ನಿಮ್ಮ ಹತ್ರ 4 ತಾಸುವರೆಗೂ ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 1 ತಾಸಾದ್ರೂ ಮ್ಯಾರಿನೇಷನ್ ಆಗಕ್ಕೆ ಬಿಡ್ರಿ. ಅಂದ್ರೆ ಪನ್ನೀರ್ ಉಳ್ದಿದ್ದ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಆದರೂ ನೆನಿಬೇಕು ಈ ಮಸಾಲ ಜೊತೆ. ನೆಕ್ಸ್ಟ್ ಒಂದು ಸಿಂಪಲ್ ಇರುವಂಥ ಚಟ್ನಿ ಮಾಡ್ಕೊಳ್ಳೋಣ ಬರ್ರಿ. ಮಿಕ್ಸರ್ ಜಾರ್ ಒಳಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ. ನೆಕ್ಸ್ಟ್ 1 ಸ್ಪೂನ್ ಹುರಿದಿದ್ದ ಶೇಂಗಾ ಹಾಕ್ಕೊಳತ್ತೀನಿ, 1 ಸ್ಪೂನ್ ಪುಟಾಣಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ, ಜೀರಿಗೆ ಪೌಡ್ರು, ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಳತ್ತೀನಿ. ನಾನಿಲ್ಲೇ ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳತ್ತೀನಿ, 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಆಮೇಲೆ ಅರ್ಧ ಲಿಂಬೆಹಣ್ಣು ಇಟ್ಕೊಳತ್ತೀನಿ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ತೆಳ್ಳಗೆ ಚಟ್ನಿ ಗತೆ ರುಬ್ಕೋಬೇಕು. ಇದ್ರೊಳಗೆ ಬೇಕಂದ್ರೆ ಎಕ್ಸ್ಟ್ರಾ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಈ ಚಟ್ನಿ ಒಳಗೆ. ಈ ಚಟ್ನಿ ರೆಡಿ ಆಗೈತಿ. ಪನ್ನೀರ್ ಟಿಕ್ಕಾ ಜೊತೆ ಚಟ್ನಿ ಮಸ್ತ್ ಕಾಂಬಿನೇಷನ್ ನೋಡಿರಿ. ಈ ಚಟ್ನಿ ಇತ್ತಂದ್ರೆ ಪನ್ನೀರ್ ಟಿಕ್ಕಾದ ಟೇಸ್ಟ್ ಡಬಲ್ ಆಗ್ತೈತಿ. ಸೊ ಚಟ್ನಿನ ಸೈಡ್ ಇಡೋಣಂತ. ನೆಕ್ಸ್ಟ್ ನಾನು ಫ್ರಿಜ್ ಒಳಗೆ ಪನ್ನೀರನ್ನು ಮ್ಯಾರಿನೇಷನ್ ಆಗಕ್ಕೆ ಇಟ್ಟಿದ್ನಲ್ಲ. ಸೊ 4 ತಾಸಾಗಿಂದ ಈ ಪನ್ನೀರನ್ನು ಹೊರಗೆ ತೆಗಿಯಾಕತ್ತೀನಿ. ಈಗ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಮಸಾಲ ಒಂದು ಸ್ವಲ್ಪ ಕೆಳಗೆ ಕುಂತಿರ್ತೈತಿ. ಆದಷ್ಟು ಲೈಟಾಗಿನ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಪನ್ನೀರ್ ಹಾಕಿರ್ತೈತಲ್ಲ, ಪನ್ನೀರ್ ಪೀಸ್ ಆಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನನ್ನಂತೇಳಿ
ಇಂಥ ಕಡ್ಡಿ ಐತಿ. ಹಿಂಗೆ ವುಡನ್ ಸ್ಟಿಕ್ಸ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟೀಲಿಂದ ಇತ್ತಂದ್ರೆ ಸ್ಟೀಲಿಂದಾದರೂ ಯೂಸ್ ಮಾಡಿರಿ. ನೆಕ್ಸ್ಟ್ ಈ ಕಡ್ಡಿ ಒಳಗೆ ಫಸ್ಟ್ ನಾನು ವೆಜಿಟೇಬಲ್ಸ್ ಹಾಕ್ಕೋತೀನಿ. ರೆಡ್ ಕಲರ್ದು ಕ್ಯಾಪ್ಸಿಕಮ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್. ನೆಕ್ಸ್ಟ್ ಇದ್ರೊಳಗೆ ಪನ್ನೀರ್ ಇಟ್ಕೋತೀನಿ. ನಿಮ್ಗೆ ಚಾಯ್ಸಿಗೆ ತಕ್ಕಂಗೆ ನೀವು ವೆಜಿಟೇಬಲ್ಸ್ ಮತ್ತು ಪನ್ನೀರನ್ನು ಈ ಕಡ್ಡಿ ಒಳಗೆ ಸೆಟ್ ಮಾಡ್ಕೋಬೋದು. ಸೊ ನೋಡಿರಿ, ನೆಕ್ಸ್ಟ್ ನಾನು ಗ್ರೀನ್ ಕಲರ್ದು ಮತ್ತು ಯೆಲ್ಲೋ ಕಲರ್ದು ಲಾಸ್ಟಿಗೆ ನಾನು ಆನಿಯನ್ ಹಾಕ್ಕೊಳತ್ತೀನಿ. ಈಗ ನೆಕ್ಸ್ಟ್ ಆನಿಯನ್ ಏನು ಹಾಕ್ಕೋತೇನಲ್ಲ ಈ ರೀತಿ ಹಿಂಗೆ ಉಲ್ಟಾ ಶೇಪ್ ಒಳಗೆ ಹಾಕ್ಕೊಳತ್ತೀನಿ. ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಂದು ಕರೆಕ್ಟಾಗಿ ಒಂದು ಸೆಟ್ ಆಗ್ತದೆ. ಸೊ ನೋಡಿರಿ, ಪನ್ನೀರ್ ಇಟ್ಕೊಂಡು ಲಾಸ್ಟಿಗೆ ನಾನು ಅಷ್ಟು ವೆಜಿಟೇಬಲ್ಸನ್ನು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ, ಈ ರೀತಿ ಹಿಂಗೆ ಕರೆಕ್ಟಾಗಿ ಒಂದು ಸೆಟ್ ಆಗ್ತೈತಿ ಇದು ಪರ್ಫೆಕ್ಟಾಗಿ. ಸೊ ಇದೇ ರೀತಿ ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು. ಎಲ್ಲ ಗ್ರೋಸರಿ ಸ್ಟೋರ್ ಒಳಗೂ ಇಂಥ ವುಡನ್ ಸ್ಟಿಕ್ಸ್ ಈಸಿಲಿ ಅವೈಲೇಬಲ್ ಇರ್ತೈತಿ. ನಿಮ್ಮ ಹತ್ರ ಇಂಥ ವುಡನ್ ಸ್ಟಿಕ್ಸ್ ಇಲ್ಲ ಅಂತಂದ್ರೆ ನೀವು ತೆಂಗಿನ ಗರಿನೂ ಯೂಸ್ ಮಾಡ್ಬೋದು. ತೆಂಗಿನ ಗರಿ ಫ್ರೆಶ್ ಇರುವಂಥದ್ದು ಯೂಸ್ ಮಾಡಿರಿ. ಆಮೇಲೆ ತೆಂಗಿನ ಗರಿದ ಒಂದು ಸ್ವಲ್ಪ ತುದಿ ಶಾರ್ಪ್ ಮಾಡ್ಕೊಂಡ್ರೆ ಎಲ್ಲ ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಈಸಿಯಾಗಿ ಹೋಗ್ತೈತಿ. ಸೊ ನೋಡಿರಿ, ಇದ್ರೊಳಗೆ ನಾನು ಅಷ್ಟು ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಹಾಕ್ಕೊಂಡು ಸೆಟ್ ಮಾಡ್ಕೊಂಡೇನಿ. ನೋಡಿರಿ, ಇದು ರೆಡಿ ಆಗೈತಿ. ನೆಕ್ಸ್ಟ್ ಬೇಯಿಸ್ಕೊಳ್ಳೋಣ ಅಂತ ತೆಮಿ ಬಿಸಿ ಐತಿ. ಇದ್ರ ಮೇಲೆ ನಾನು 1 ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಳತ್ತೀನಿ. ಬೆಣ್ಣೆನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಆಯಿಲನ್ನು ಹಾಕ್ಕೋಬೋದು. ಸೊ ಭಾಳಷ್ಟು ಕಾಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ತೆವಿನ, ಜಸ್ಟ್ ಲೈಟಾಗಿ ಬಿಸಿ ಆಗಲಿ. ನೆಕ್ಸ್ಟ್ ಈ ಬೆಣ್ಣೆ ಕರಿಗಿಂದ ನಾವು ಅಷ್ಟು ಏನು ಸೆಟ್ ಮಾಡ್ಕೊಂಡಿದ್ನಲ್ಲ ಇದ್ರ ಮೇಲೆ ಇಟ್ಕೋತೀನಿ. ಎಲ್ಲ ಸ್ಟಿಕ್ಸನ್ನು ತೆವಿ ಮೇಲೆ ಸೆಟ್ ಮಾಡ್ಕೊಂಡಾಗಿಂದ ಭಾಳ ಅಂದ್ರೆ ಒಂದು 30 ಸೆಕೆಂಡ್ಸ್ ಬಿಟ್ಟು ಹಿಂಗೆ ಟರ್ನ್ ಮಾಡ್ಕೊತ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಒಂದು ಕಡೆ ಹೊತ್ತು ಹೋಗೋ ಚಾನ್ಸಸ್ ಇರ್ತೈತಿ. ಹಿಂಗೆ ಟರ್ನ್ ಮಾಡ್ಕೊತ ಬೇಯಿಸಿದ್ರೆ ಈಕ್ವಲ್ ಆಗಿ ಎಲ್ಲ ಕಡೆ ಬೇಯ್ತೈತಿ. ಸೊ ನೋಡಿರಿ, ನಾನು ಈ ರೀತಿ ಹಿಂಗೆ ಬೇಯಿಸ್ಕೊತೀನಿ ಇದನ್ನು. ಈಗ ಹೆಂಗೆ ಬೇಯ್ತೈತಲ್ಲ ಇದು ಹಂಗೆ ಈ ರೀತಿ ಹಿಂಗೆ ಡಾರ್ಕ್ ಸ್ಪಾಟ್ಸ್ ಬರ್ತಾವೆ ಈ ಪನ್ನೀರ್ ಮೇಲಾಗಲಿ ವೆಜಿಟೇಬಲ್ಸ್ ಮೇಲಾಗಲಿ. ಸೊ ನೋಡಿರಿ, ಇದೊಂದು 90% ರೆಡಿ ಆಗೈತಿ. ಇವನಷ್ಟೂ ತೆಗೆದು ಬಿಡ್ತೇನೆ ನಾನು. ನೆಕ್ಸ್ಟ್ ಪ್ರೋಸೆಸ್ ಏನಂತಂದ್ರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬೇಯಿಸ್ಕೊತೀನಿ. 2 ರಿಂದ 3 ನಿಮಿಷದವರೆಗೂ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ವಿ ಅಂತಂದ್ರೆ ಈ ಕಡ್ಡಿ ಸುಟ್ಟೋಗೋ ಚಾನ್ಸಸ್ ಇರ್ತೈತಿ, ಮುರಿದು ಬಿಡ್ತೈತದ. ಆಮೇಲೆ ಕಂಟಿನ್ಯೂ ಆಗಿ ಹಿಂಗೆ ಟ್ವಿಸ್ಟ್ ಮಾಡ್ಕೊತನ ಬೇಯಿಸ್ಕೊರಿ, ಅಂದರೆ ಎಲ್ಲ ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಕರೆಕ್ಟಾಗಿ ಬೇಯ್ತೈತಿ. ಸೊ ನೋಡಿರಿ, ಇದು ರೆಡಿ ಆಗೈತಿ. ನೆಕ್ಸ್ಟ್ ನಿಮಗೆ ನಾನು ಇನ್ನೊಂದು ಪ್ರೋಸೆಸ್ ಹೇಳ್ತೀನಿ ಪನ್ನೀರ್ ಟಿಕ್ಕಾ ಮಾಡೋದು. ಈಗೇನು ನಾನು ಸೆಟ್ ಮಾಡ್ಕೊಂಡಿದ್ನಲ್ಲ ಕಡ್ಡಿ ಒಳಗೆ ಅಷ್ಟು ವೆಜಿಟೇಬಲ್ಸನ್ನು ನಾನು ತೆವಿ ಮೇಲೆ ಏನು ಬೇಯಿಸ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಅಷ್ಟನ್ನು ಗ್ಯಾಸ್ ಮೇಲೆ ಬೇಯಿಸ್ಕೊತೀನಿ. ಈ ಪ್ರೋಸೆಸ್ಸನ್ನು ಭಾಳ ಚಲೋ ಆಗ್ತೈತಿ, ಟೇಸ್ಟು ಚಲೋ ಬರ್ತೈತಿ. ಸೊ ನೋಡಿರಿ, ಈ ರೀತಿ ಹಿಂಗೆ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬೇಯಿಸ್ಕೋಬೋದು. ನಾನು ಕಂಟಿನ್ಯೂ ಆಗಿ ಹಿಂಗೆ ಟ್ವಿಸ್ಟ್ ಮಾಡ್ಕೊತ 4 ರಿಂದ 5 ನಿಮಿಷದವರೆಗೂ ಗ್ಯಾಸ್ ಕೆಲವೊಮ್ಮೆ ಹೈ ಫ್ಲೇಮ್ ಇಟ್ಕೊಂಡಿದ್ದೆ, ಕೆಲವೊಮ್ಮೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡೀನಿ. ನೋಡಿರಿ, ಈ ರೀತಿ ಹಿಂಗೆ ಬ್ಲ್ಯಾಕ್ ಸ್ಪಾಟ್ಸ್ ಬಂದ ಕೂಡಲೇ ಇದು ರೆಡಿ ಆದಂಗೆ. ಇನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಹೊತ್ತೋಗ್ಬಿಡ್ತೈತಿ, ತಿನ್ನೋಕೆ ಟೇಸ್ಟ್ ಹತ್ತೋದಿಲ್ಲ. ಸೊ ಇವತ್ತು ನಿಮಗೆ ನಾನು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಟಿಕ್ಕಾ ಮಾಡೋದು ಹೆಂಗಂತ ಹೇಳೀನಿ. ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ಇವತ್ತು ನಿಮಗೆ ನಾನು 2 ವೇ ಒಳಗೆ ಪನ್ನೀರ್ ಟಿಕ್ಕಾ ಮಾಡೋದು ಹೆಂಗಂತ ಹೇಳ್ಕೊಟ್ಟಿನಿ. ನಾನು ಹೇಳಿದ್ದ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿರಿ. ಪನ್ನೀರ್ ಟಿಕ್ಕಾ ಪರ್ಫೆಕ್ಟಾಗಿ ಬರ್ತೈತಿ. ಪನ್ನೀರ್ ಮತ್ತು ಉಳಿದಿದ್ದ ವೆಜಿಟೇಬಲ್ಸನ್ನು ಆದಷ್ಟು ಜಾಸ್ತಿ ಹೊತ್ತು ಮ್ಯಾರಿನೇಷನ್ನಾಗಿ ಹಾಕ್ಬಿಡ್ರಿ, ಅಂದ್ರೆ ಪನ್ನೀರ್ ಸಾಫ್ಟ್ ಆಗ್ತೈತಿ. ಪನ್ನೀರ್ ಟಿಕ್ಕಾದ ಟೇಸ್ಟ್ ಡಬಲ್ ಆಗ್ತೈತಿ. ಈ ಪನ್ನೀರ್ ಟಿಕ್ಕಾ ಜೊತೆ ಚಟ್ನಿ ಯಾವಾಗಿದ್ರೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಈ ಚಟ್ನಿ ರೆಸಿಪಿನೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಆದಷ್ಟು ಪನ್ನೀರ್ ಟಿಕ್ಕಾನ ಬಿಸಿ ಬಿಸಿ ಇದ್ದಾಗನ ತಿನ್ನಿರಿ, ಭಾಳ ಚಲೋ ಟೇಸ್ಟ್ ಬರ್ತೈತಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಪ್ರೀವಿಯಸ್ ರೆಸಿಪೀಸ್ ಭಾಳ ಇದಾವೆ. ಎಲ್ಲ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿರಿ ಒಮ್ಮೆ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.